ಮಂತ್ರಾಲಯದ ಮಹಿಮೆ ಇಂದಿಗೂ ಜೀವಂತವಾಗಿದೆ. ಗುರು ರಾಘವೇಂದ್ರ ಸ್ವಾಮಿಗಳು ಕೇವಲ ಸಂತನಲ್ಲ, ಅವರು ಜೀವಂತ ದೇವರು. ಇಂದು ನಾವು ಕೇಳಲಿರುವ ಕಥೆ ಬಡವನ ಜೀವನವನ್ನೇ ಬದಲಿಸಿದ ಬಡವನ ಬಂಗಾರ ಪವಾಡ ಕಥೆ. ಕಥೆಯ ಆರಂಭ ಮಂತ್ರಾಲಯದ ಸಮೀಪದ ಒಂದು ಚಿಕ್ಕ ಹಳ್ಳಿಯಲ್ಲಿ. ಒಬ್ಬ ಅತೀ ಬಡ ಬ್ರಾಹ್ಮಣ ವಾಸಿಸುತ್ತಿದ್ದ. ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ. ಆದರೂ ಅವನ ಹೃದಯದಲ್ಲಿ ಒಂದು ಅಮೂಲ್ಯ ಸಂಪತ್ತಿತ್ತು: ಗುರು ರಾಘವೇಂದ್ರ ಸ್ವಾಮಿಗಳ ಮೇಲಿನ ಅಚಲ ಭಕ್ತಿ. ಪ್ರತಿದಿನ ಬೆಳಗ್ಗೆಯೇ ಮಠಕ್ಕೆ ಬಂದು ಗುರುರಾಯರ ನಾಮಸ್ಮರಣೆ ಮಾಡುತ್ತಿದ್ದ. ತನ್ನ ದುಃಖವನ್ನು ಯಾರಿಗೂ ಹೇಳದೆ ಮೌನವಾಗಿ ಸೇವೆ ಮಾಡುತ್ತಿದ್ದ. ಗುರುಕರುಣೆ. ಒಂದು ದಿನ ಗುರು ರಾಘವೇಂದ್ರ ಸ್ವಾಮಿಗಳು ಆ ಬಡವನನ್ನು ಗಮನಿಸಿದರು. ಅವನ ಶುದ್ಧ ಭಕ್ತಿ ಗುರುರಾಯರ ಹೃದಯವನ್ನು ಕರಗಿಸಿತು. ಗುರುರಾಯರು ಹೇಳಿದರು, ನೀನು ಕಾವೇರಿ ನದಿ ತೀರಕ್ಕೆ ಹೋಗು, ಅಲ್ಲಿ ಸಿಗುವ ಮಣ್ಣನ್ನು ತೆಗೆದುಕೊಂಡು ಬಾ. ಬಡವನು ಯಾವುದೇ ಪ್ರಶ್ನೆಯಿಲ್ಲದೆ ಗುರುವಾಕ್ಯವನ್ನು ಶಿರಸಾವಹಿಸಿ ಹೊರಟ. ಪವಾಡಕ್ಕೆ ಮುನ್ನ ನದೀ ತೀರದಲ್ಲಿ ಮಣ್ಣು ತೆಗೆದುಕೊಳ್ಳುವಾಗ ಅವನ ಮನಸ್ಸಿನಲ್ಲಿ ಒಂದೇ ಚಿಂತನೆ: ಗುರುವಾಕ್ಯ ಎಂದರೆ ವೇದವಾಕ್ಯ. ಮಣ್ಣನ್ನು ತೆಗೆದುಕೊಂಡು ಶ್ರದ್ಧೆಯಿಂದ ಮಠಕ್ಕೆ ಮರಳಿದ. ಮಹಾಪವಾಡ. ಗುರು ರಾಘವೇಂದ್ರ ಸ್ವಾಮಿಗಳು ಆ ಮಣ್ಣಿನ ಮೇಲೆ ತೀರ್ಥ ಸಿಂಪಡಿಸಿ ಮಂತ್ರ ಜಪಿಸಿದರು. ಆ ಕ್ಷಣವೇ ಶ್ರೀ ಮಣ್ಣು ಬಂಗಾರದ ನಾಣ್ಯಗಳಾಗಿ ಪರಿವರ್ತಿತವಾಯಿತು. ಬಡವನು ಬೆಚ್ಚಿಬಿದ್ದು ಕಣ್ಣೀರಿಟ್ಟ. ತನ್ನ ಜೀವನದಲ್ಲೇ ಮೊದಲ ಬಾರಿ ಬಂಗಾರವನ್ನು ನೋಡುತ್ತಿದ್ದ. ಗುರುರಾಯರು ಹೇಳಿದರು, ಇದು ನಿನ್ನ ಭಕ್ತಿಗೆ ದೊರಕಿದ ಫಲ, ಆದರೆ ಅಹಂಕಾರ ಬಾರದಿರಲಿ. ಜೀವನ ಪರಿವರ್ತನೆ. ಆ ದಿನದಿಂದ ಬಡವನು ಶ್ರೀಮಂತನಾದ. ಆದರೆ ಅವನ ಮನಸ್ಸು ಬದಲಾಗಲಿಲ್ಲ. ಅವನು ದಾನಧರ್ಮ ಮಾಡುತ್ತಾ ಗುರುಸೇವೆ ಮುಂದುವರೆಸಿದ. ಅವನ ಬದುಕು ಭಕ್ತಿ ಪ್ಲಸ್ ವಿನಯ = ಸಮೃದ್ಧಿ ಎಂಬುದಕ್ಕೆ ಉದಾಹರಣೆಯಾಯಿತು. ಸಂದೇಶ: ಈ ಕಥೆ ನಮಗೆ ಕಲಿಸುವ ಪಾಠ: ಶುದ್ಧ ಭಕ್ತಿ ಇದ್ದರೆ ಸಾಕು. ಗುರುಕೃಪೆ ಎಂದಿಗೂ ವಿಫಲವಾಗದು. ದಾರಿದ್ರ್ಯಕ್ಕಿಂತ ದೊಡ್ಡದು ಅಹಂಕಾರ. ನಿಮ್ಮ ಜೀವನದಲ್ಲೂ ಗುರುರಾಯರ ಕೃಪೆ ಇರಲಿ. ಮಂತ್ರಾಲಯದ ಮಹಿಮೆ ನಿಮ್ಮ ಮನೆಗೂ ಬರಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಜಯವಾಗಲಿ. ಇದೇ ತರಹ ಭಕ್ತಿ ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಎಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.